ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ಬುಧ ಬೃಹಸ್ಪತಿ ರಂಗೋಲಿ ತೋರಿಸಿಕೊಡ್ತೀನಿ. ಈ ರಂಗೋಲಿ ಇಷ್ಟುವರೆಗೂ ನಾನು ಕೂಡ ಹಾಕಿಲ್ಲ, ಆದರೆ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ. ಶ್ರಾವಣ ಮಾಸ ವಿಶೇಷ ಬುಧ ಬೃಹಸ್ಪತಿ ರಂಗೋಲಿ ತೋರಿಸಿಕೊಡ್ರಿ ಅಂತ ಹೇಳಿ. ಇದು ಗ್ರಹ ರಂಗೋಲಿ. ಎಲ್ಲ ನೋಡಿ ತಿಳ್ಕೊಂಡು ನಾನು ಕೂಡ ನಿಮ್ಮ ಥರನೇ ಎಲ್ಲ ತಿಳ್ಕೊಂಡಿಂದ ರಂಗೋಲಿನ ಹಾಕ್ತಾಯಿನಿ. ಧನಧಾನ್ಯ ಸಮೃದ್ಧಿಗೆ ಈ ರಂಗೋಲಿ ಶ್ರಾವಣ ಮಾಸದಲ್ಲಿ ಬುಧವಾರ ಗುರುವಾರ ತಪ್ಪಲಾರ್ದೆ ಈ ರಂಗೋಲಿ ಹಾಕಬೇಕು ಅಂತ ಹೇಳಿ ಮಾಹಿತಿ ಅದಲ್ಲ. ಅದೇ ಪ್ರಕಾರ ನಿಮ್ಮೆಲ್ಲರಿಗೋಸ್ಕರ ಮಾತ್ರನೇ ಈ ರಂಗೋಲಿನ ತೋರಿಸಿಕೊಡ್ತಾಯಿನಿ. ನಾನು ಕೂಡ ಶ್ರಾವಣ ಮಾಸ ಎಲ್ಲ ಬುಧವಾರ ಗುರುವಾರ ಈ ರಂಗೋಲಿನ ತಪ್ಪಲಾರ್ದೆ ಹಾಕುವ ಪ್ರಯತ್ನ ಮಾಡ್ತೀನಿ. ಇದು ಒಂದು ಕತೆ. ನೀವು ಹೇಳಿಂದ ಮಾತ್ರನೇ ನಾನು ಕೂಡ ತಿಳ್ಕೊಂಡು ರಂಗೋಲಿನ ಪ್ರಯತ್ನ ಮಾಡ್ತಾಯಿನಿ. ಇಷ್ಟುವರೆಗೂ ಚಾನಲ್ದಾಗ ಒಂದ್ಸಲ ಚಾನಲ್ನ ಚೆಕ್ ಮಾಡಿರಿ. ಇಷ್ಟುವರೆಗಾದರೆ ತೋರಿಸಿಲ್ಲ. ನೀವೆಲ್ಲರೂ ಕೇಳಿದದಕ್ಕೆ ನಾನು ಕೂಡ ತಿಳ್ಕೊಂಡು ಪ್ರತಿಯೊಂದು ಚಾನಲ್ದಾಗ ನಾನು ಕೂಡ ತಿಳ್ಕೊಂಡಿಂದ ಈ ರಂಗೋಲಿನ ಹಾಕುವ ಪ್ರಯತ್ನ ಮಾಡ್ತಾಯಿನಿ. ಒಂದು ವೇಳೆ ನಿಮ್ಗೆ ಈ ರೀತಿಯಲ್ಲಿ ರಂಗೋಲಿ ಹಾಕುವ ಅಲಂಕಾರ ಈಸಿ ಆದರೆ ಇದೇ ಪ್ರಕಾರ ಪ್ರಯತ್ನ ಮಾಡಿರಿ. ಬುಧಗ್ರಹ ಮತ್ತು ಬೃಹಸ್ಪತಿ ಗ್ರಹ ಎರಡು ಮಾರುವೇಷದಲ್ಲಿ ಬ್ರಾಹ್ಮಣ ರೂಪದಲ್ಲಿ ಒಂದು ಭಕ್ತನ ಮನೆಗೆ ಬಂದು ಭಿಕ್ಷಾಟನ ಬೇಡಿ ಭಕ್ತನಿಗೆ ಧನಧಾನ್ಯ ಸಮೃದ್ಧಿಯಾಗಿ ಅನುಗ್ರಹ ಮಾಡ್ತಾರೆ. ಇದು ಶ್ರಾವಣ ಮಾಸದಲ್ಲಿ ಮಾತ್ರನೇ ದೇವರು ಈ ರೂಪದಲ್ಲಿ ಬುಧಗ್ರಹ ಮತ್ತು ಬೃಹಸ್ಪತಿ ಗ್ರಹ ಎರಡು ಗ್ರಹ ದೇವತೆಗಳು ಶ್ರಾವಣ ಮಾಸದಲ್ಲಿ ಮಾತ್ರನೇ ಈ ಪೂಜೆ ಮಾಡಬೇಕು ಅಂಥೇಳಿ ಮಾಹಿತಿ ಅದಲ್ಲ. ಇಷ್ಟು ವಿಶೇಷ ಪೂಜೆ ನೀವೆಲ್ಲರೂ ಹೇಳಿದ ಮಾತ್ರನೇ ನಾನು ಕೂಡ ತಿಳ್ಕೊಂಡೀನಿ. ನನಗೆ ತಿಳಿದಿತ್ತು ವಿಧಾನದಲ್ಲಿ ರಂಗೋಲಿನ ತೋರಿಸಿಕೊಡ್ತಾಯಿನಿ. ದೇವರ ರೂಪ ಗ್ರಹ ರೂಪಗಳು ಬೇರೆ ಇರ್ತವೆ, ಆದರೆ ಮಾರುವೇಷದಲ್ಲಿ ಬ್ರಾಹ್ಮಣ ರೂಪದಲ್ಲಿ ಭಕ್ತನ ಮನೆಗೆ ಬಂದ ರೂಪದಲ್ಲಿ ಈ ರೀತಿಯಲ್ಲಿ ನಮ್ಗೆ ಬಂದ ರೀತಿಯಲ್ಲಿ ಹಾಕಬಹುದು. ಇದೇ ಪ್ರಕಾರ ಹಾಕಬೇಕಂತ ಏನಿಲ್ಲ, ಎರಡು ರೂಪಗಳು ಮಾತ್ರ ಇಳಿಸ್ಬೇಕು. ಬುಧಗ್ರಹ ಮತ್ತು ಬೃಹಸ್ಪತಿ ಗ್ರಹ ಈ ರೀತಿಯಲ್ಲಿ ನಂಗೆ ಬಂದು ತಿಳಿದ ರೂಪದಲ್ಲಿ ನಾನು ತೋರಿಸಿಕೊಡ್ತಾಯಿನಿ. ನಾನು ಕೂಡ ಇದನ್ನು ಚಾನಲ್ದಾಗ ತಿಳ್ಕೊಂಡಿಂದ ಮಾತ್ರನೇ ರಂಗೋಲಿನ ಪ್ರಯತ್ನ ಮಾಡಿ ನೀವೆಲ್ಲರೂ ಕೂಡ ಶ್ರಾವಣ ಮಾಸ ಮೊದಲನೇ ಬುಧವಾರ ಗುರುವಾರ ಈ ರಂಗೋಲಿನ ಹಾಕುವ ಪ್ರಯತ್ನಿಸ್ತೀರಿ. ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇರಲ್ಲ, ಈಸಿಯಾಗಿ ತೋರಿಸಿಕೊಟ್ರಿ ಅಂಥೇಳಿ. ಅದಕ್ಕೆ ನಿಮ್ಮೆಲ್ಲರಿಗೋಸ್ಕರ ತೋರಿಸಿಕೊಟ್ಟಿನಿ. ನಾನು ಕೂಡ ಪ್ರತಿ ಗುರುವಾರ ಶುಕ್ರವಾರ ಈ ರಂಗೋಲಿನ ಹಾಕುವ ಪ್ರಯತ್ನ ಮಾಡ್ತೀನಿ. ಧನಧಾನ್ಯ ಸಮೃದ್ಧಿಗೆ ಈ ರಂಗೋಲಿ ಹಾಕಿ ದೇವರಿಗೆ ಸಂಪತ್ತಕ್ಕೋಸ್ಕರ ಬೇಡಿಕೆ ಬೇಕು ಅಂಥೇಳಿ ಮಾಹಿತಿ ಅದಲ್ಲ. ಇದೇ ಪ್ರಕಾರ ನಾನು ನಿಮ್ಗೆ ರಂಗೋಲಿ ತಿಳಿಸ್ಕೊಟ್ಟಿನಿ. ಕೈಯಲ್ಲಿ ಕಮಂಡಲ ಹಿಡಿದು ರಂಗೋಲಿ ಅಲಂಕರಿಸಬೇಕು. ನನಗೂ ಅಷ್ಟು ಗೊತ್ತಿಲ್ಲ. ನಿಮಗೆ ಏನನ್ನು ಮಾಹಿತಿ ತಿಳಿದ್ರೆ ಮಾತ್ರ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ನನಗೆ ತಿಳಿದ ರಂಗೋಲಿನ ಅವಕಾಶ ಅದಲ್ಲ ನಿಮ್ಮೆಲ್ಲರಿಗೆ ತೋರಿಸಿಕೊಟ್ಟಿನಿ. ನೋಡಿರಲ್ಲ, ರಂಗೋಲಿನ ಸಿಂಪಲಾಗಿ ತೋರಿಸಿಕೊಟ್ಟಿನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ ಮಾತ್ರ ನೀವೆಲ್ಲರೂ ಕೂಡ ಹಾಕುವ ಪ್ರಯತ್ನ ಮಾಡಿರಿ. ಶ್ರಾವಣ ಮಾಸ ಬುಧವಾರ ಗುರುವಾರ ವಿಶೇಷ ರಂಗೋಲಿ ಈ ರಂಗೋಲಿನ ಇಳಿಸಬೇಕು ಅಂಥೇಳಿ ರಂಗೋಲಿನ ನಂಗೆ ಬಂದ ರೀತಿಯಲ್ಲಿ ತೋರಿಸಿಕೊಟ್ಟಿನಿ. ಒಂದು ವೇಳೆ ನಿಮ್ಗೆ ಬೇರೆ ರೀತಿಯಲ್ಲಿ ಅಲಂಕಾರ ಬಂದರೆ ಅದು ಕೂಡ ಹಾಕ್ಬೋದು. ಈಸಿಯಾಗಿ ಈ ರೀತಿಯಲ್ಲಿ ತೋರಿಸಿಕೊಟ್ಟಿನಿ. ಎಲ್ಲರೂ ಹಾಕುವ ಅವಕಾಶ ಇದ್ದರೆ ಮಾತ್ರ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ರಂಗೋಲಿ ಇಷ್ಟ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡಿರಿ. ಇನ್ನು ಈ ಪೂಜೆ ಬಗ್ಗೆ ವಿಶೇಷ ಏನನ್ನು ಇದ್ದರೂ ಮಾತ್ರ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ನಾನು ಕೂಡ ತಿಳ್ಕೊಂಡು ಮುಂದಿನ ವೀಡಿಯೋದಾಗ ರಂಗೋಲಿನ ಇನ್ನೂ ಸರಿ ಮಾಡಿ ಈಸಿಯಾಗಿ ತೋರಿಸಿಕೊಡ್ತೀನಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ನಾಲ್ಕು ಬೇದಿಯಲ್ಲಿ ಅದು ಗಂಟು ತಾವು ಕಟ್ಟಿ ಹೊತ್ತರ ಹೆಗಲಲ್ಲಿ ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು ಬಡವರು ನೀವು ಬನ್ನಿರಿ ಎಂದು ಕರೆದು ಹಿಡಿ ರೊಕ್ಕ ಕೊಡುವೋರು. ಭರದಿಂದ ಬಂದಾಗ ಸುರುವಿದರು ಧಾನ್ಯವನು ಬರೆದಂಥ ಗೊಂಬೆ ನೋಡಿ ಕೇಳುತ್ತ ಅದರ ವಿವರವನ್ನು ಹೇಳಬೇಕೆನ್ನುತ್ತ ಇವರು ಬುಧ ಬೃಹಸ್ಪತಿಗಳೆಂಬು ದೇವತೆಗಳು ಇವರು ಬಂದೆನ್ನ ಮನೆಯಲ್ಲೂಟವನ್ನುಂಡು ಒಲಿದ್ವರವ ಕೊಟ್ಟು ನಡೆದರು. ಇಂಥವರ ಪುಣ್ಯದಿಂದೀ ಧಾನ್ಯ ದೊರಕಿದವು ನಿರಂತರದಿ ನಮ್ಮ ಮನೆಯಲ್ಲಿಟ್ಟವರನು ಸಂತೋಷದಲ್ಲಿ ಪೂಜಿಸುವಣೆಂದು.